ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬಾ ಮಹತ್ವವನ್ನ ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲಾ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ ತಿಂಗಳು ತುಂಬಾ ಅಂದ್ರೆ ತುಂಬಾ ವಿಶೇಷ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನ ಗಮನಿಸೋಣ. ಮಾಸ ವಿಶೇಷತೆಯನ್ನ ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನು ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು, ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾದದ್ದು. ನಿಮ್ಗೆ ಏನಾದ್ರೂ ಪಿತೃಶಾಪಗಳು, ಪಿತೃದೋಷಗಳು ಇದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ, ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬಾ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ. ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಒಂದೇ ತಿಂಗಳಲ್ಲಿ ನಮಗೆ ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು, ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನ 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು, ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗೋದಿಲ್ಲ. ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಈ ಗ್ರಹ ಸ್ಥಿತಿಗಳಿಂದಾಗಿ
ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ತುಲಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನ ಗಮನಿಸೋಣ. ಈ ಒಂದು ತಿಂಗಳಲ್ಲಿ ನಿಮ್ಮ ಹಿರಿಯರ ಅನಾರೋಗ್ಯದ ವಿಮುಕ್ತಿ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ತಂದೆ ಅಥವಾ ತಾಯಿಗೆ ಇದ್ದಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದರಿಂದ ಒಂದಷ್ಟು ನೆಮ್ಮದಿಯನ್ನು ನೀವು ಪಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಆದ್ರೂ ಒಂದು ರೀತಿಯಾಗಿ ತುಲಾ ರಾಶಿಯವರಿಗೆ ಈ ತಂದೆ ತಾಯಿಯೊಟ್ಟಿಗೆ ಏನಾದ್ರೂ ಒಂದು ಮನಸ್ತಾಪಗಳು ಇದ್ದದ್ದೇ ಕಾಲದುದ್ದಕ್ಕೂ. ಸರಿ ಹೋಯ್ತು ಅಂತ ಅಂದ್ಕೊಂಡ್ರೆ ಅದು ಸರಿ ಹೋಗಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ಗಳು ತುಲಾ ರಾಶಿಯವರಿಗೆ ಅವರ ಅಪ್ಪ ಅಮ್ಮನ ಜೊತೆ ಅಥವಾ ಅವರ ಹಿರಿಯರ ಜೊತೆಗೆ ಇದ್ದದ್ದೇ. ಯಾವಾಗ್ಲೂ ಒಂದಲ್ಲ ಒಂದು ಅಭಿಪ್ರಾಯ ಭೇದಗಳು ತುಲಾ ರಾಶಿಯವರಿಗೆ ಅವರ ಹಿರಿಯರ ಜೊತೆಗೆ ಬಂದು ಹೋಗ್ತಾನೆ ಇರುತ್ತವೆ. ಈ ಒಂದು ತಿಂಗಳಿನಲ್ಲಿ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಸಿಗ್ತಕ್ಕಂಥದ್ದು. ದೈಹಿಕ ಆರೋಗ್ಯ ನಿಮಗೂ ಸಹ ತುಲಾ ರಾಶಿಯವರಿಗೂ ಸಹ ಈ ತಿಂಗಳಲ್ಲಿ ಸುಧಾರಣೆ ಆಗತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗತ್ತೆ. ಸ್ವಂತ ವ್ಯಾಪಾರವನ್ನ ಮಾಡ್ತಾ ಇರುವಂತವರಿಗೆ, ಸ್ವಂತ ವ್ಯವಹಾರವನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ ಉತ್ತಮವಾದಂತಹ ಧನದ ಲಾಭ ಉಂಟಾಗುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಇದ್ದಾವೆ. ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣದ ಯೋಗಗಳು, ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅದೇ ರೀತಿಯ ತುಂಬಾ ದಿವಸಗಳಿಂದ ವಿದೇಶದಲ್ಲಿ ಕೆಲಸವನ್ನ ಹುಡುಕ್ತಾ ಇದ್ದಂಥವರಿಗೂ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಈ ಒಂದು ತಿಂಗಳಿನಲ್ಲಿ ಸಿಗ್ತಕ್ಕಂಥದ್ದು. ಈ IT ಸೆಕ್ಟರ್ಗಳಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥವರಿಗೆ, BT ಸೆಕ್ಟರ್ಗಳಲ್ಲಿ ಇರುವಂತಹವರಿಗೆ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಪೊಸಿಷನ್ಸ್ ಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರುವಂತಹವ್ರಿಗೂ ಈ ಒಂದು ತಿಂಗಳು ಅತ್ಯಂತ ಶುಭದಾಯಕ ಅಂತಾನೆ ಹೇಳಬಹುದು. ಹಣ ನಿಮ್ಗೆ ಒಳ್ಳೆ ರೀತಿಯಾಗಿ ಹರಿದು ಬರ್ತಕ್ಕಂತಹದ್ದು ಅಕ್ಟೋಬರ್ನ ತಿಂಗಳಲ್ಲಿ. ಅಷ್ಟಮ ಗುರುವಿದೆ, ಆದರೂ ಸಹ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಪಂಚಮ ಶನಿಯ ಪೀಡೆ, ಈ ಕಡೆ ಗುರುಬಲ ಇಲ್ಲ, ಈ ಕಡೆ ಶನಿ ಬಲ ಇಲ್ಲ. ಆದರೂ ನಿಮ್ಗೆ ಈ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ನ ತಿಂಗಳಲ್ಲಿ ದೈವ ಬಲದಿಂದಾಗಿ ಒಳ್ಳೆಯ ಬೆಳವಣಿಗೆಯನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ನಿಮಗೆ ನಿರೀಕ್ಷೆಗೆ ತಕ್ಕಂತಹ ಒಂದು ಆರ್ಥಿಕ ಸಂಪನ್ಮೂಲಗಳು ಚೆನ್ನಾಗಿ ಆಗ್ತಕ್ಕಂಥದ್ದು. ಪ್ರೇಮಿಗಳಿಗೆ ಪ್ರೇಮ ವಿವಾಹಕ್ಕೆ ಶುಭವಾದಂತಹ ಸಮಯ ಬರ್ತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ನಡೆಯುತ್ತೆ. ಯಾವುದೇ ರೀತಿಯಾಗಿ ಯೋಜನೆಗಳನ್ನ ಹಾಕೊಂಡ್ರು ಎಲ್ಲವೂ ಸಹ ಸಂಪೂರ್ಣವಾಗುತ್ತೆ. ಅಂದ್ಕೊಂಡಂತಹ ಮತ್ತು ಹಿಂದೆ ಬ್ಯಾಲೆನ್ಸ್ ಉಳ್ಕೊಂಡಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ಈ ಒಂದು ತಿಂಗಳಿನಲ್ಲಿ ಮುಗಿಯುತ್ತೆ. ಗೃಹ ನಿರ್ಮಾಣದಂತಹ ಕೆಲಸಗಳು ತುಂಬಾ ಶೀಘ್ರವಾಗಿ ಕೈಗೂಡ್ತಕ್ಕಂತಹದ್ದು ಆಗತ್ತೆ. ಅದರಲ್ಲೂ ಈ ಲಿಕ್ಕರ್ ವ್ಯಾಪಾರಸ್ಥರಿಗೆ, ಅದೇ ರೀತಿಯಾಗಿ ಈ ಒಂದು LPGಗಳ ಗ್ಯಾಸ್ನ ಮಾರಾಟಗಾರರಿಗೆ, ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟಗಾರರಿಗೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥವರಿಗೆ ಅತ್ಯುತ್ತಮವಾದಂತಹ ಧನದ ಲಾಭಗಳು ಉಂಟಾಗುತ್ತೆ. ಈ ಒಂದು ತಿಂಗಳಲ್ಲಿ ನಿಮ್ಗೆ ಖರ್ಚಿಗಿಂತ ಆದಾಯ ಜಾಸ್ತಿ ಆಗುವ ಸಾಧ್ಯತೆಗಳನ್ನ ನಾವು ಗಮನಿಸಬಹುದು. ಸೊ ಚೆನ್ನಾಗಿರುವಂತಹ ತಿಂಗಳು ಈ ಒಂದು ತಿಂಗಳು, ಸೆಪ್ಟೆಂಬರ್ನ ತಿಂಗಳು. ಎಲ್ಲವೂ ಸಹ ಅನುಕೂಲವೇ ಜಾಸ್ತಿ ಇದೆ, ಅನಾನುಕೂಲಗಳು ಕಡಿಮೆ ಇದ್ದಾವೆ. ಆದರೂ ಸಹ ಈ ಪಂಚಮ ಶನಿಯ ಪೀಡೆಯನ್ನ ಒಮ್ಮೆ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಅಷ್ಟಕ ವರ್ಗದಲ್ಲಿ 4 ಬಿಂದುಗಳಿದ್ರೆ ಪಂಚಮ ಶನಿಯ ಪೀಡೆ ಏನು ಯೋಚನೆ ಬೇಡ. ಅದಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಪಂಚಮ ಶನಿಯು ಪೀಡಾಕಾರಕನಾಗಿ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಈ ಪಂಚಮ ಶನಿಯ ಪೀಡೆ ಇದ್ದ ಸಂದರ್ಭದಲ್ಲಿ ತಂದೆ ಮಕ್ಕಳೊಟ್ಟಿಗೆ ವೈಮನಸ್ಯಗಳು ಜಾಸ್ತಿ ಆಗುವಂಥದ್ದು, ಕುಟುಂಬದಲ್ಲಿ ತಾರತಮ್ಯಗಳು ಉಂಟಾಗುವಂಥದ್ದು, ಮನೆಯಲ್ಲಿ ಅಭಿವೃದ್ಧಿ ಆಗದೆ ಇರುವಂತಹದ್ದು, ನಿಮ್ಮ ಸಂತಾನದಿಂದ ಸಮಸ್ಯೆಗಳನ್ನ ಎದುರಿಸಬೇಕಾದಂಥದ್ದು, ಮಕ್ಕಳಿಗೆ ಅನಾರೋಗ್ಯಗಳು ಉಂಟಾಗುವಂತಹದ್ದು, ಮಕ್ಕಳು ನಿಮ್ಮ ಮಾತನ್ನ ಕೇಳದೆ ಮಕ್ಕಳು ಅವರು ಕೆಟ್ಟ ದಾರಿಯನ್ನ ಹಿಡಿದು ಅದರಿಂದ ನಿಮಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಈ ಪಂಚಮ ಶನಿಯ ಪೀಡನೆಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಂಡ್ರಿ. ಆ ಜಾತಕದ ಅನ್ವಯ ಏನಾದ್ರೂ ದೋಷಗಳಿದ್ರೆ ಮಾತ್ರ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಏನಾಗತ್ತೆ, ಅಲ್ಲೋ ಪಂಚಮ ಶನಿ ನಡೀತಾ ಇದೆ, ನಮಗೆ ಏನಾದ್ರೂ ತೊಂದರೆ ಆಗೇ ಬಿಡತ್ತೆ ಅನ್ನೋ ಭಾವನೆ ಇದೆ. ಆದ್ರೆ ಆ ಭಾವನೆಗಳು ಬೇಕಾಗಿಲ್ಲ.
ಯಾವ ರೀತಿಯಾಗಿ ನಿಮಗೆ ಅನುಕೂಲತೆ ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನ ಮೊದಲು ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳೋದ್ರ ಮುಖಾಂತರವಾಗಿ ನೀವು ಮಾಡಿ ಅನುಕೂಲವಾಗ್ಲಿ. ಆಗ್ಲೇ ಹೇಳಿದ ಹಾಗೆ ಹಣಕಾಸಿನ ಕ್ರೋಢೀಕರಣ ಸಹ ನಿಮಗೆ ಉಂಟಾಗುವಂಥದ್ದು. ಜವಳಿ ವ್ಯಾಪಾರಸ್ಥರಿಗೆ, ಅದೇ ರೀತಿಯಾಗಿ ನೀರಿನ ವ್ಯಾಪಾರಸ್ಥರಿಗೆ, ಈ ಡಾಗ್ ಬ್ರೀಡ್ ಗಳನ್ನ ಅಂದ್ರೆ ಈ ಪೆಟ್ ಕ್ಲಿನಿಕ್ ಗಳನ್ನ ನಡೆಸುವಂತವರಿಗೆ, ನಾಯಿ ಅಥವಾ ಪೆಟ್ ಗಳನ್ನ ಮಾರಾಟವನ್ನ ಮಾಡುವಂತವರಿಗೆ, ಬ್ರೀಡರ್ಸ್ ಗಳಿಗೆ ಉತ್ತಮವಾದಂತಹ ಧನದ ಲಾಭಗಳು ಈ ಒಂದು ತಿಂಗಳಿನಲ್ಲಿ ಬರ್ತಕ್ಕಂತಹದ್ದು. ಮೇಕಪ್ ಆರ್ಟಿಸ್ಟ್ ಗಳಾಗಿರಬಹುದು, ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು, ಛಾಯಾಗ್ರಾಹಕರುಗಳಿಗೆ ಉತ್ತಮವಾದ ಅವಕಾಶಗಳು ಬಂದು ಸೇರ್ತಕ್ಕಂತಹ ತಿಂಗಳಾಗಿದೆ. ಒಟ್ಟಾರೆಯಾಗಿ ನಿಮಗೆ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಆದರೂ ದೇವರ ಬಲದಿಂದಾಗಿ, ದೈವದ ಬಲದಿಂದಾಗಿ ಒಂದಿಷ್ಟು ಶುಭ ಘಟನೆಗಳೇ ಹೆಚ್ಚಿಗೆ ಇದ್ದಾವೆ. ಆದ್ರೆ ಯಾರು ಮೈಮರೆಯುವುದು ಬೇಡ, ಪರಿಹಾರವನ್ನು ಮಾಡ್ಕೊಳ್ಳಿ. ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಆದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅನುಕೂಲವನ್ನ ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನು ಗಮನಿಸೋದಾದ್ರೆ 4ನೇ ತಾರೀಕು, 18ನೇ ತಾರೀಕು, 21ನೇ ತಾರೀಕು, 26ನೇ ತಾರೀಕು, 29ನೇ ತಾರೀಕು, ಇದಿಷ್ಟು ನಿಮಗೆ ಅನುಕೂಲತೆಯನ್ನ ತಂದುಕೊಡ್ತಕ್ಕಂತಹ ಒಂದು ದಿನಾಂಕಗಳಾಗಿರುತ್ತವೆ. ಅದರ ಜೊತೆಗೆ ಇದೇ ಒಂದು ಮಾರ್ಲಮಿ ಅಮಾವಾಸ್ಯೆಯಲ್ಲಿ ಸಿದ್ಧಿ ಮಾಡ್ತಾ ಇರ್ತಕ್ಕಂತಹ ಸರ್ವಕಾರ್ಯ ಸಿದ್ಧಿ ತಾಯಿತ ಯಾರಿಗಾದ್ರೂ ಬೇಕು ಅಂದ್ರೆ ಸಹ ಅದನ್ನ ಬುಕ್ ಮಾಡ್ಕೊಳ್ಳಿ. ನಿಮ್ಗಿರುವಂತಹ ದೃಷ್ಟಿ ದೋಷಗಳಾಗಿರ್ಬಹುದು, ಮಾಟ ಮಂತ್ರ ಕೃತಿಮ ದೋಷಗಳು, ಏನೇ ಕೆಲಸ ಕೈ ಹಾಕಿದ್ರೂ ಸಹ ನಿಮ್ಗೆ ಅನುಕೂಲತೆಗಳು ಉಂಟಾಗ್ತಾ ಇಲ್ಲ, ಎಲ್ಲಾದ್ರಲ್ಲೂ ಸಹ ನಮ್ಗೆ ತೊಂದರೆಗಳಾಗ್ತಾ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಯೋಚನೆ ಮಾಡುವಂತವರಿಗೆ ಇದೆ ಅಮಾವಾಸ್ಯೆಯ ಪರ್ವಕಾಲದಲ್ಲಿ, ಜೊತೆಗೆ ದಸರಾ ಹಬ್ಬದ ಸಂದರ್ಭದಲ್ಲಿ ತಯಾರು ಮಾಡತಕ್ಕಂತಹ ವಿಶೇಷವಾದಂತಹ ಮೂಲಿಕಾ ತಾಯಿತ, ಹಲವು ಮೂಲಿಕೆಗಳನ್ನ ತಾಮುಷಕ, ಗರುಡಶಕ, ರಕ್ತಭೂತಾಳಿ, ನಾಗಭೂತಾಳಿ ಇಂತಹ ಮೂಲಿಕೆಗಳನ್ನ ಸೇರಿಸಿ ಮಾಡತಕ್ಕಂತಹ ಆ ವಿಶೇಷವಾದಂತಹ ತಾಯಿತವನ್ನ ನೀವು ನಿಮ್ಮ ಬಲಗಡೆ ತೋಳಿನಲ್ಲಾಗ್ಲಿ ಅಥವಾ ಸೊಂಟದಲ್ಲಾಗ್ಲಿ ಧರಿಸೋದ್ರಿಂದ ಒಳ್ಳೆಯ ಬೆಳವಣಿಗೆಯನ್ನ ನೀವು ನಿಮ್ಮ ಬದುಕಿನಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಒಂದು ವಿಶೇಷವಾದಂತಹ ಕೆಲಸವನ್ನ ತಾವೆಲ್ಲರೂ ಸಹ ಮಾಡಿ. ಅದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲೇ ಫೋನ್ ನಂಬರ್ ಇದೆ, ಫೋನ್ ಮಾಡಿ ನಿಮ್ಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಬೆಳ್ಳಿದು ಅಥವಾ ಹಿತ್ತಾಳೆ ತಾಯಿತಗಳು ಎರಡೂ ಸಹ ಇದ್ದಾವೆ. ನಿಮ್ಮ ಹಣದ ಸೌಕರ್ಯವನ್ನು ನೋಡಿಕೊಂಡು ಎರಡರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಬುಕ್ ಮಾಡ್ಕೊಂಡು ತರಿಸ್ಕೊಡಿ, ಅನುಕೂಲತೆ ಉಂಟಾಗ್ಲಿ. ಇನ್ನು ಅಕ್ಟೋಬರ್ನ ತಿಂಗಳಲ್ಲಿ ಏನ್ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನ ನೆಟ್ಟು ಪೋಷಣೆ ಮಾಡೋಣ, ಸಾಧ್ಯವಾದ ಕಡೆ ಇರುವ ಪ್ರಕೃತಿಯನ್ನ ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಿಮ್ಗೆ ಅವುಗಳ ಜೀವವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ದೇವರೇ ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಒಂದು ಜೀವಿಯ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಹ ಬರುತ್ತೆ. ಅದರಿಂದ ನಿಮ್ಮ ಬದುಕೇ ಸಹ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕವಾದ ಪರಿಹಾರವನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಲಲಿತಾ ಸಹಸ್ರನಾಮ ಸ್ತೋತ್ರದ ಪಠಣವನ್ನು ಮಾಡಿ. ಪ್ರತಿನಿತ್ಯ ಸಂಜೆ 6 ರಿಂದ 6:30 ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರದ ಪಠಣವನ್ನು ಮಾಡಿ. ತಮ್ಮೆಲ್ಲರೂ ಸಹ ಶುಭವಾಗಲಿ. ಇನ್ನು ನಮ್ಗೆ ಹೇಳೋಕ್ಕಾಗಲ್ಲ ಅಥವಾ ಬರೋದಿಲ್ಲ, ನಾಲ್ಗೆ ತಿರುಗೋದಿಲ್ಲ ಅಂದ್ರೆ ಕಡೇ ಪಕ್ಷ ಏಕಚಿತ್ತದಿಂದ ಕೇಳಿಸ್ಕೊಳ್ಳೋ ಪ್ರಯತ್ನನಾದರೂ ಮಾಡಿ. ನಿಮ್ಗೆ ಎಲ್ಲ ಸಹ ಅನುಕೂಲದಿಂದ ಒಳ್ಳೇದಾಗತ್ತೆ. ಶುಭವಾದ ವಾತಾವರಣ ಇನ್ನಷ್ಟು ನೆಮ್ಮದಿದಾಯಕವಾಗಿರಲಿ ತುಲಾರಾಶಿಯವರಿಗೆ ಅಂತ ಹೇಳ್ತಾ, ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.